ಪಂದ್ಯ ಹೇಗಿತ್ತು, ಮುಂದಿನ ಸವಾಲ್ಗಳು ಏನು, ಆರ್ ಸಿ ಬಿ ಇವತ್ತು ಹೇಗೆ ಒಂದು ಬಲಿಷ್ಠ ತಂಡವಾಗಿ ಕಂಡು ಬರ್ತಾ ಇತ್ತು ಈ ಪಂದ್ಯ ನೋಡಿದಂತ ಸಂದರ್ಭದಲ್ಲಿ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಮಾಜಿ ಕ್ರಿಕೆಟಿಗ ಹಾಗೆ ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ದೊಡ್ಡ ಗಣೇಶ್ ಅವರಿದ್ದಾರೆ, ಹಾಗೆ ಮಾಜಿ ಕ್ರಿಕೆಟಿಗ ಹಾಗೆ ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ಚಂದ್ರಮೌಳಿ ಕಣವಿ ಅವರು ಕೂಡ ಇದ್ದಾರೆ. ಸರ್, ಇಬ್ಬರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ನಮಸ್ತೆ ಮಂತೇಶ್. ಹೇಗಿತ್ತು ಸರ್ ಇವತ್ತಿನ ಮ್ಯಾಚ್? ನೀವು ಇವತ್ತಿನ ಮ್ಯಾಚ್ ಬಗ್ಗೆ ನಿನ್ನೆ ಬಹಳಷ್ಟು ಪ್ರಿಡಿಕ್ಷನ್ ಮಾಡಿದ್ರಿ, ನಾವು ಅದನ್ನ ನೋಡಿದ್ದೆ ನಾನು ಆಕ್ಚುಲಿ. ಬಟ್ ಅದನ್ನ ಮೀರಿ ಇವತ್ತು ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಹೇಗೆ ಕಂಡು ಬಂತು? ಅಬ್ಸಲ್ಯೂಟ್ಲಿ ಏನಿದೆ, ಆರ್ ಸಿ ಬಿಗೆ ಒಂದು ಇವತ್ತು ಯಾವ ರೀತಿ ಅವ್ರಿಗೆ ಒಂದು ಇದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹೆಂಗೆ ಮಾತಾಡಬೇಕು ಅಂತಲೇ ತೋರಿಸ್ತಾ ಇಲ್ಲ. ಯಾಕಂದರೆ 92 ರನ್ಗಳಿಂದ ಗೆಳೆದಿದೆಯಲ್ಲ 2020, ಇದೊಂದು ಅದ್ಭುತ. ಯಾಕಂದರೆ ಇದು ರಜತ್ ಪಾಟೀದಾರ್ ಅವರು ಒಂದು ಅದ್ಭುತ ಸ್ಫೋಟಕ ಬ್ಯಾಟಿಂಗಿಂದ ಇವತ್ತು ಗೆಲುವಾಗಿದೆ. ಯಾಕಂದರೆ ಇವಾಗ ನೀವು ಧರ್ಮಶಾಲ ನೋಡಿದ್ರು, ವಿಕೆಟ್ಗಳು ಹೆಲ್ಪ್ಫುಲ್ ಇರ್ತಾರೆ, ಒಂದು ಕ್ವಾಲಿಟಿ ಬೌಲಿಂಗ್ ಅಟ್ಯಾಕ್. ಆ ಬೌಲಿಂಗ್ ಅಟ್ಯಾಕಲ್ಲಿ ಅವ್ರು 92 ರನ್ ಕೊಟ್ಟಿದ್ರು, ಅದರಲ್ಲಿ 9 ಸಿಕ್ಸ್ 5 ಬೌಂಡ್ರಿ. ಅದರಿಂದ ಇದೆಲ್ಲ ಇದು ಗುಡ್ ಟಾಸ್ ಟು ಲೂಸ್. ನಮ್ಮ ಟಾಸ್ ಬಗ್ಗೆ ಮಾತಾಡ್ತಿದ್ದಾರೆ, ಗುಡ್ ಟಾಸ್ ಟು ಲೂಸ್. ಇದು ಅದು ಕೂಡ ನಮ್ಮ ಬ್ಯಾಟಿಂಗ್ ಟಾಪ್ 6 ಬ್ಯಾಟರ್ಸ್ ತುಂಬ ಅದ್ಭುತವಾಗಿ ಆಡಿದ್ದಾರೆ. ಇದು ವೆಂಕಟೇಶ್ ಇರ್ಬೋದು, ದೇವದತ್ ಪಡಿಕಲ್ ಇರ್ಬೋದು, ವಿರಾಟ್ ಕೊಹ್ಲಿ ಎಲ್ಲ ಅವ್ರ ಬ್ಯಾಟಿಂಗ್ ಲೈನ್ ಅಪ್ ಇದೆಯಲ್ಲ ಇವತ್ತು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅದು ರೈಟ್ ಟೈಮ್ಗೆ ರೈಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಅದು ಅದ್ಭುತ. ಕಣವಿ ಸರ್, ಹೇಗೆ ಇವತ್ತೊಂದು ಕಂಪ್ಲೀಟ್ ಡಾಮಿನೇಟಿಂಗ್ ರೀತಿಯಾಗಿ ಕಂಡು ಬರ್ತಾ ಇತ್ತು ಅಂತ ಆರ್ ಸಿ ಬಿದು ಓವರ್ ಆಲ್ ಪರ್ಫಾರ್ಮೆನ್ಸ್? ಕ್ರಿಕೆಟ್ ಇಸ್ ಎ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅಂತ ಹೇಳ್ತಾನೆ ಇರ್ತೀವಿ ನಾವು. ಅದೇ ಎಲ್ಲ ಭಾಳ ನಿರೀಕ್ಷೆ ಮಾಡಿದ್ವಿ. ಇಂಥ 6 ಜನ ಸಾಲಿಡ್ ಬೌಲರ್ಸ್ ಇದ್ದಾರೆ, ದೈತ್ಯಾಕಾರ ಬೌಲರ್ಸ್ ಇದ್ದಾರೆ ಇವ್ರ ಜೊತೆ ಅಂತ ಹೇಳ್ಬಿಟ್ಟು ಜಿಟಿಜಿಯಲ್ಲಿ. ಅದಕ್ಕೋಸ್ಕರ ಏನಂದ್ರೆ ಗೇಮ್ ಪ್ಲಾನ್ ಏನು ಮಾಡಿದ್ದು ಸರಿ ಹೋಯ್ತು. ಅಂದ್ರೆ ಪವರ್ ಪ್ಲೇಯಲ್ಲಿ ಅವ್ರಿಗೆ ವಿಕೆಟ್ ಕೊಡಬಾರ್ದು, ಭಾಳ ಅಂದ್ರೆ 1 ವಿಕೆಟ್ ಕೊಡಬೇಕು, ಆಯ್ತಾ. ಆಮೇಲೆ ಅವ್ರನ್ನ 3 ಮೇಜರ್ ಬ್ಯಾಟರ್ಸ್ ಎಲ್ಲರೂ 600 ಸಾಯಿ ಸುದರ್ಶನ್ 638, ಗಿಲ್ಲು ಬಟ್ಲರ್ 510 ಇಷ್ಟು ಜನ ಇರುವಾಗ 3ರಲ್ಲಿ 2 ಔಟ್ ತಗೋಬೇಕು ಅಂತಂದ್ರೆ ಮಂತೇಶ್ ಏನಾಯ್ತು, ಪವರ್ ಪ್ಲೇ ಅಲ್ಲಿ 5 ವಿಕೆಟ್ ತಗೊಂಡು ಅಲ್ಲೇ ಮುಗಿದೋಯ್ತು. ಆಮೇಲೆ ಅದು ಕೂಡ ನಾವು ತೊಂದರೆಯಲ್ಲಿ ಇದ್ವಿ. ನಮ್ಮ ಪವರ್ ಪ್ಲೇ ತುಂಬಾ ಚೆನ್ನಾಗಿತ್ತು, 6 ಓವರ್ಗೆ 76 ರನ್, ಕೊಹ್ಲಿ ಔಟ್ ಆಗಿರಲ್ಲ. ನಾವು ಲೀಗ್ ಹಂತದಲ್ಲಿ 5 ಮ್ಯಾಚ್ ಸೋತಿದ್ವಲ್ಲ ಮಂತೇಶ್, ಅದರಲ್ಲಿ 5 ಸರ್ತಿನೂ ಕೊಹ್ಲಿ ಪವರ್ ಪ್ಲೇ ಒಳಗಡೆ ಔಟ್ ಆಗಿರೋದು. ಅದೊಂದು ದೊಡ್ಡ ಫ್ಯಾಕ್ಟರ್ ಅಂತ ಹೇಳಿದ್ರೆ ಈಗ ಔಟ್ ಆಗಿರಲ್ಲ. 43 ರನ್ ಸ್ಕೋರ್ ಮಾಡಿದ್ರು ರಜತ್ ಪಾಟೀದಾರ್ ಇನ್ನಿಂಗ್ಸ್ ಬಗ್ಗೆ ನಾವು ಏನು ಹೇಳಿದ್ರು. ಆದ್ರೂ ಕೂಡ ನೋಡಿ 76 ಫಾರ್ 1 to 99 ಫಾರ್ 3 ಆಫ್ಟರ್ 10 overs. ಆ 4 ಓವರ್ಗಳಲ್ಲಿ ಅವ್ರು ಮತ್ತೆ ಮೇಲ್ಗೆ ಸಾಧಿಸಿದ್ರು, ಯಾಕಂತ ಕಮ್ ಬ್ಯಾಕ್ ಮಾಡಿದ್ರು. ಬರೀ 4 ಓವರಲ್ಲಿ 23 ರನ್ 2 ವಿಕೆಟ್ ಕಳ್ಕೊಂಡ್ವಿ. ಆಗ ನೋಡಿ ರಜತ್ ಪಾಟೀದಾರ್ ಮತ್ತು ಕೃಣಾಲ್ ಪಾಂಡ್ಯಾಗ ನಂಬರ್ 5 ಬ್ಯಾಟರ್ ಆಗ್ಬಿಟ್ಟಿದ್ದಾರೆ, ಬಂಧುವಾಗಿಬಿಟ್ಟಿದ್ದಾರೆ ಈಗ ಅಲ್ವಾ. ಯಾವುದೇ ರೀತಿಯಲ್ಲಿ ಸೊ ಅವ್ರ ಒಂದು ಪಾರ್ಟ್ನರ್ಶಿಪ್ ಇದ್ದಾರೆ, ಅದೇ ಒಂದು ತಿರುವನ್ನು ತಂದು ಕೊಡ್ತು ಅಂತ ಹೇಳಿದ್ರು. ರಜತ್ ಪಾಟೀದಾರ್ 33 ಬಾಲಲ್ಲಿ ಒಂದೇ ಒಂದು ಡಾಟ್ ಬಾಲ್, ಡಾಟ್ ಬಾಲ್. ಅವರ ಸ್ಟ್ರೈಕ್ ರೇಟ್ 282. ಎಂತ ಸಮಯದಲ್ಲಿ ಪ್ಲೇ ಆಫ್ ಅಲ್ಲಿ ಈ ತರ ಇನ್ನಿಂಗ್ಸ್ ಆಡೋದು ಬಹಳ ಕಷ್ಟ. ಪ್ಲೇ ಆಫ್ ಅಲ್ಲಿ 255 ಯಾರು ಹೊಡೆದಿಲ್ಲ ಈವರೆಗೆ. ಇಷ್ಟು ಮಾರ್ಜಿನಲ್ಲೂ ಪ್ಲೇ ಆಫ್ ಅಲ್ಲಿ ಗೆದ್ದಿಲ್ಲ ಅನ್ಸುತ್ತೆ, 92 ರನ್ಸ್ ಮಾರ್ಜಿನ್ ಅಲ್ಲಿ. ಸೊ ಹೀಗಿರುವಾಗ ಇದು ಏನೇನ ಹಿಂದಿಂದೆಲ್ಲ ಹಿಸ್ಟ್ರಿ ಹೊರಟೋಯ್ತು, ಈಗ ಹೊಸ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಹೊಸ ದಾಖಲೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ. ಬಟ್ ಇನ್ನೊಂದು ವಿಚಾರ ಅಂತ ಅಂದ್ರೆ ಪ್ಲೇ ಆಫ್ ಅಂತ ಬಂದಾಗ ರಜತ್ ಪಾಟೀದಾರ್ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ. ಬಹುಶಃ 180 ಸ್ಟ್ರೈಕ್ ರೇಟ್ ಅಲ್ಲಿ ಅವರು ಅಲ್ಲ, ಓವರ್ ಆಲ್ ಪ್ಲೇ ಆಫ್ ಅಂತ ಬಂದಾಗ ಆ ಪ್ಲೇ ಆಫ್ 2 ಅಥವಾ 3 ಪಂದ್ಯಗಳೇನಿರುತ್ತೆ, ರಜತ್ ಪಾಟೀದಾರ್ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ. ಹಾಗಾಗಿ ನನಗಂತೂ ಪರ್ಸನಲಿ ಈ ಬಾರಿ ರಜತ್ ಪಾಟೀದಾರ್ ಇನ್ನಿಂಗ್ಸ್ ಮೇಲೆ ಕಣ್ಣಿತ್ತು ಸರ್. ಬಟ್ ಇವತ್ತಿನ ಅವರ ಮಾನ್ಸ್ಟರ್ ಇನ್ನಿಂಗ್ಸ್ ಇದು ಅದ್ಭುತ. ಇವತ್ತು ಕ್ಯಾಪ್ಟನ್ ಸೆಟ್ ಎಕ್ಸಾಂಪಲ್, ಅವ್ರದ್ದು ಕ್ಯಾಪ್ಟನ್ ರೋಲ್ ಇದೆಯಲ್ಲ, ಅವರು ಅದ್ಭುತವಾಗಿ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ಅವ್ರ ಡ್ರೆಸ್ಸಿಂಗ್ ರೂಮಲ್ಲಿ. ರಜತ್ ಪಾಟೀದಾರ್ ಇವನ್ ನಾಯಕತ್ವ ಏನು ವಹಿಸ್ಕೊಂಡ್ರು, ಒಂದು ಕ್ವಾಲಿಟಿ ಇದೆ ಅಂತಾನೆ. ಅವರು MP ಆಡ್ತಾರೆ, ಅವ್ರು ನಾಯಕತ್ವ ಮಾಡ್ತಾ ಇದ್ದಾರೆ, ಅವರು ರಂಜಿ ಟ್ರೋಫಿ ಗೆದ್ದಿದ್ದಾರೆ ಅವರು. ಯಾಕಂದ್ರೆ ಅವ್ರಿಗೆ ವಿನ್ನಿಂಗ್ ಚಾಮ್ ಒಂದು ಇದಿದೆ, ಅವ್ರು ಕ್ರೌನ್ ತಗೊಳ್ಳೋಂಥ ಒಂದು ಅದು ಅದ್ಭುತ ಚಾಲೆಂಜ್ ಆಗಿದೆ. ಅದರಿಂದ ಅದಕ್ಕೆ ಇವಾಗ ಮ್ಯಾನೇಜ್ಮೆಂಟ್ ಇರ್ಬೋದು, ಇವಾಗ ಅವ್ರದ್ದು ಕಮಿಟಿ ಇರ್ಬೋದು, ಏನು ನಾಯಕತ್ವ ಕೊಟ್ಟರು ಲಾಸ್ಟ್ ಇಯರ್ ಪ್ರೂವ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ರೈಟ್ ಟೈಮಲ್ಲಿ, ಯೂಶಲಿ ಇದನ್ನು ಸೆಮಿಫೈನಲ್ಸ್ ಅಂತ ಕರಿತೀವಿ, ಸೆಮಿಫೈನಲ್ಸಲ್ಲಿ ರೈಟ್ ಟೈಮ್ಗೆ ಅವರು ಅದು 92 ಹೊಡಿಬೇಕು, 9 ಸಿಕ್ಸ್ 5 ಬೌಂಡ್ರಿ ಹೊಡಿಬೇಕಂದ್ರೆ ಆ ಪ್ರೆಷರಲ್ಲಿ ಇರ್ತಾರಲ್ಲ, ಅದರಿಂದ ಆ ಇಂಪ್ಯಾಕ್ಟ್ ಇದೆಯಲ್ಲ, ಆ ಇಂಪ್ಯಾಕ್ಟ್ ಒಂಥರ ಮಂತೇಶ್ ಇದು ಒಂದು ಫೈನಲ್ಗೆ ಒಂದು ಒಳ್ಳೆ ರೋಡ್ ಮ್ಯಾಪನ್ನು ಒಂದು ಕ್ರಿಯೇಟ್ ಮಾಡಿದ್ದಾರೆ, ಒಂದು ಒಳ್ಳೆ ರೋಡ್ ಮ್ಯಾಪ್. ಸರ್, ನಾನು ರಜತ್ ಪಾಟೀದಾರ್ ವಿಚಾರವಾಗಿ ಕಣ್ವಿ ಸರ್ ಕೇಳೋದಾದ್ರೆ, ಅಂದ್ರೆ ಮ್ಯಾಚಿಂದ ಮ್ಯಾಚ್ಗೆ ಅವರಲ್ಲಿ ಆಗ್ತಾ ಇರುವಂತಹ ಪ್ರೋಗ್ರೆಸ್ ನಾವು ನೋಡ್ತಾ ಇದೀವಿ ಕಳೆದ 2 ವರ್ಷದಿಂದ. ಆಮೇಲೆ ಒಬ್ಬ ಕ್ಯಾಪ್ಟನ್ ಇಡೀ ತಂಡ ಜವಾಬ್ದಾರಿ ಹೊತ್ತು ತನ್ನ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅನ್ನ ಈ ಮಟ್ಟಿಗೆ, ಅದು ಕ್ರೂಷಿಯಲ್ ಮ್ಯಾಚಸ್ ಅಲ್ಲಿ ಅವ್ರ ಮೇಲಿನ ಮೇಲೆ ಆಡ್ತಾ ಇರೋದನ್ನ ನೋಡಿದ್ರೆ ಹೇಗೊಂದು ಫೈನ್ ಟ್ಯೂನ್ ಆಗ್ತಾ ಇದಾರೆ ರಜತ್ ಪಾಟೀದಾರ್ ಅಂತ ಅನ್ಸುತ್ತೆ. ಕ್ಯಾಪ್ಟನ್ ಆದಾಗ
ಒತ್ತಡ ಇರುತ್ತೆ. ಎಲ್ಲರಿಗೂ ಗೊತ್ತು ಯಾವ ರೀತಿ ಕೆಲವರು ನಿಭಾಯಿಸ್ತಾರೆ, ಕೆಲವರು ನಿಭಾಯಿಸಲ್ಲ. ಇವರು ಅವರು ಒಂದು ಮಾತು ಹೇಳಿದ್ರು, ಅಂದ್ರೆ ಇಷ್ಟು ಜನ ಸೂಪರ್ ಸ್ಟಾರ್ಸ್ ಇರುವಂಥ ಟೀಮಲ್ಲಿ ಕ್ಯಾಪ್ಟನ್ಸಿ ಮಾಡೋದು ಕಷ್ಟನ ಅಂತ. ಇಲ್ಲ, ಮ್ಯಾನೇಜ್ಮೆಂಟ್ ಇದೆ, ಸಪೋರ್ಟ್ ಸ್ಟಾಫ್ ಇದ್ದಾರೆ, ಸೀನಿಯರ್ ಪ್ಲೇಯರ್ಸ್ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಸೊ ಕೊಹ್ಲಿ ಅಂತ ಅವರು ಆಟಗಾರ ಇದ್ದಾಗ ನೀವು ಸೀನಿಯರ್ ಪ್ಲೇಯರ್ಸಲ್ಲಿ ಹೆಲ್ಪ್ ಮಾಡಿದಾಗ ಅದೊಂದು ಉತ್ತೇಜನ ಸಿಕ್ಕಂಗಾಗುತ್ತೆ. ಅಷ್ಟೇ ಅಲ್ಲ ಮಾಲ್ತೇಶ್, ನೋಡಿ ಈಗ 14 ಓವರ್ ಇದ್ದಾಗ 140 ಸ್ಕೋರು, 140. ಅದು ಅದ್ರ ಹಿಂದಿನ ಓವರ್ ಕುಲ್ವಂತ್ ಅವರು ಆಡ್ತಾರೆ, ಯಾಕಂದ್ರೆ ಅರ್ಷದ್ ಖಾನ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇರಲಿಲ್ಲ, ಇವತ್ತು ಇಂಜೋರ್ಡ್ ಆಗಿದ್ರು. ಅದೇ ಮೊದಲ ಓವರಲ್ಲಿ 3 ರನ್ ಕೊಟ್ಟಿದ್ರು. ಎರಡನೇ ಓವರಲ್ಲಿ ಬರೀ 28 ರನ್ ಕೊಟ್ಟರು. ಅಲ್ಲೇ ಚೇಂಜ್ ಆಯ್ತು. ಕೊನೆಯ 6 ಓವರ್ಗಳಲ್ಲಿ ಮಾತೇಶ್ ನಾವು ಎಷ್ಟು ನೋಡಿ, 140ರಿಂದ 255 ಅಂತಂದ್ರೆ 6 ಓವರಲ್ಲಿ 115 ರನ್, ಅಂದ್ರೆ ನಿಯರ್ಲಿ ಅವರೇಜ್ ನೋಡಿ 19 20 ರನ್ಗಳು. ಅಂದ್ರೆ ಅಲ್ಲೇ ಒಂಥರ ಅದು ಬುಡ್ಮೆ ಮ್ಯಾಚ್ ಮುಗಿದೋಯ್ತು ಅಂತ ಹೇಳ್ಬೋದು. ಆಮೇಲೆ ಕೂಡ ಅವ್ರದ್ದು ಇನ್ನಿಂಗ್ ಶುರು ಮಾಡಿದೆ ಅಂತ ತಿಳ್ಕೊಳ್ಳಿ. ಸಾಯಿ ಸುದರ್ಶನ್ 250, ಇವ್ರು ಸಾಯಿ ಸುದರ್ಶನ್ ಆಗಲಿ ಗಿಲ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಇನ್ನೂ ವೇಗವಾಗಿ ಸ್ಕೋರ್ ಮಾಡೋದಕ್ಕೆ. ಬಟ್ ಆದ್ರೂ ಅವರು ಒಂಥರ ಟೆಸ್ಟ್ ಬ್ಯಾಟರ್ ಸರ್, ಅಂದ್ರೆ 6 ಓವರಲ್ಲಿ ನಾವು ನೆನೆ ಹೇಳ್ತಾ ಇದ್ವಿ 65 70 ಹೊಡಿಬೋದು ಅಷ್ಟೇ ಅಂತ. ಆದರೆ ಏನು ಡಿಂಟ್ ಹ್ಯಾವ್ ಎನಿ ಅಲ್ಟರ್ನೇಟಿವ್, ಹೋಗಲೇಬೇಕಾಯ್ತು. ಮೊದಲ ಓವರ್ನಲ್ಲೇ 3 ಬೌಂಡ್ರಿ ಹೊಡೆದ್ರು ಸಾಯಿ ಸುದರ್ಶನ್, ಹಂಗೆ 2-3 ಬೌಂಡ್ರಿ ಹೊಡೆದ್ರು. ಒಳ್ಳೆ ಫಾರ್ಮಲ್ ಇರುವಾಗ ಅದೊಂದು ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಪಾಟೀದಾರ್ 20 ರನ್ ಇದ್ದ ಕ್ಯಾಚ್ ಬಿಟ್ಟಿದ್ರು, ರಬಾಡ ಕ್ಯಾಚ್ ಬಿಟ್ಟಿದ್ರು. ಆದ್ರೆ ಇವರು ಬೌಂಡ್ರಿ ಹೊಡೆದು ಬ್ಯಾಟ್ ತಿರುಗಿಬಿಟ್ಟು ಹೋಗಿ ಒಳ್ಳೆ ಆಫ್ ಸ್ಪಿನ್ ಆದಂಗೆ ಆಯ್ತು, ಬಿದ್ದುಬಿಟ್ಟು ಆಫ್ ಸ್ಪಿನ್ ಆಗಿ ಒಳಗಡೆ ಬಂದು ಸ್ಟಂಪ್ ತಗಲ್ತು. ಅದು ಬ್ಯಾಡ್ ಲಕ್. ಅವ್ರಿಗೇನು ಆಲ್ಟರ್ನೇಟಿವ್ ಎಲ್ಲ ಗಿಲ್ಲು ಮುಂದೆ ಹೋಗಿ ಬರ್ಸಕ್ ಹೋದ್ರು, ಹಂಗೆ ಅಲ್ಲೇ ಮುಗಿದೋಯ್ತು. ಆಮೇಲೆ ಒಂದು ನಾವು ಬಹಳ ಆಶ್ಚರ್ಯಕರ ಸಂಗತಿ ನೋಡಿದ್ದೆ ಅಂತಂದ್ರೆ, ಹೆಸಲ್ವುಡ್ ಯಾವಾಗೂ ತಮ್ಮ ಎಕ್ಸ್ಪ್ರೆಷನ್ ಕೊಡಲ್ಲ. ಅದು ಬಹಳ ರನ್ ಹೊಡಿಸ್ಕೊಂಡಿದ್ರು. ಅದೇ ಓವರ್ನಲ್ಲಿ ಬಟ್ಲರ್ ಬಂದವರು 1 6 2 4 ಎಲ್ಲ ಹೊಡೆದಾಗ ಅವ್ರನ್ನ ಅದೇ ಓವರಲ್ಲಿ ಬೋಲ್ಡ್ ಮಾಡಿರಲ್ಲ, ಅಂದರೆ ಚಾನ್ಸೇ ಇರಲ್ಲ, ಮುಂದೆ ಬಂದು ಹೊಡೆಯಕ್ಕೆ ಹೋದ್ರು, ಔಟ್ ಆದ್ರು. ಅವಾಗ ಅವ್ರ ಸೆಲೆಬ್ರೇಷನ್, ಇಂಥ ಸೆಲೆಬ್ರೇಷನ್ ಈವರೆಗೆ ನಾವು ಹೆಸಲ್ವುಡ್ ಅವರಿಂದ ನೋಡಿರಲಿಲ್ಲ. ಅಲ್ಲೇ ಮುಗೀತು ಮ್ಯಾಚ್. ಕೊನೆಗೇನಂತಂದ್ರೆ 88 for 8 ಇಂದ ತೆವಾಟಿ ಅವರು ಇಂಪ್ಯಾಕ್ಟ್ ಸಭಾ ಬಂದ್ಬಿಟ್ಟು ರನ್ ಸ್ಕೋರ್ ಮಾಡಿದ್ರು. ಇದು ಅವ್ರು 2 ಹಾಫ್ ಸೆಂಚುರಿ ಹೊಡೆದ್ರು ತೆವಾಟಿಯ. 2021 1 ಹಾಫ್ ಸೆಂಚುರಿ, ಎಲ್ಲ ಮ್ಯಾಚ್ ಆಡಿದ್ದಾರೆ. ಅವ್ರದ್ದೊಂದು ಏನು ರೆಕಾರ್ಡ್ ಅಂತಂದ್ರೆ, GT ಈ ಸೀಸನ್ಕಿಂತ ಮುಂದೆ 60 ಮ್ಯಾಚ್ ಆಡಿದ್ರು, 60 ಮ್ಯಾಚ್ ಆಡಿದ್ದಾರೆ ಅವರು. ಆದರೆ ಒಂದು ಹಾಫ್ ಸೆಂಚುರಿ ಹೊಡೆದಿರಲ್ಲ. ಈ ಥರ ಬಂದ್ಬಿಟ್ಟು ಯೂಸ್ಫುಲ್ ಇನ್ನಿಂಗ್ಸ್ ಆಡೋರು. ಇವತ್ತಿನ ಇನ್ನಿಂಗ್ಸ್ ಅದು ಫೇಸ್ ಸೇವಿಂಗ್ ಇನ್ನಿಂಗ್ಸ್ ಇವೆಲ್ಲ. 150 ರನ್ ಸೋಲೋದು ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ಅವರು ಬರೀ 92 ರನ್, ಅಂದರೆ ಇದರಿಂದ ಏನು ರನ್ ರೇಟ್ ಏನು ಸಂಬಂಧ ಬರಲ್ಲ, ಯಾಕಂದ್ರೆ ವಿನ್ ಇಸ್ ವಿನ್ ಅಷ್ಟೇ, ಮುಗಿದೋಯ್ತು, ಪಾಯಿಂಟ್ಸ್ ಲೆಕ್ಕನೂ ಇಲ್ಲ. ಆದರೆ ನಮಗೆ ಯಾವ ರೀತಿಯಾಗಿ ಒಂದು ಉತ್ತೇಜನ ಸಿಗುತ್ತೆ. ಆಮೇಲೆ ಇನ್ನೊಂದು ಮಂತೇಶ್ ಅದೇ ಹೇಳಿದ್ನಲ್ಲ, 2018 ಕ್ವಾಲಿಫೈರ್ 1 ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು, ಅದೇ ರೀತಿ ಆದ್ರೂ ಬಹಳ ಇದೊಂದು ಇಂಟ್ರೆಸ್ಟಿಂಗ್ ಸಂಗತಿ ವೀಕ್ಷಕರೇ. 2018ರಿಂದ ಕ್ವಾಲಿಫೈಯರ್ 1 ಅಲ್ಲಿ ಯಾರು ಗೆದ್ದು ಫೈನಲ್ಗೆ ಹೋಗಿರ್ತಾರಲ್ಲ ಅವರೇ ಗೆದ್ದಿರೋದು. ಸೊ ಇದೊಂದು ಸ್ಟ್ಯಾಟ್ಸ್ ಇದೆಯಲ್ಲ, ಇದು RCBಗೆ ಒಂದು ಸ್ವಲ್ಪ ಉತ್ತೇಜನ ಕೊಡ್ಬೋದು ಅನ್ನೋದು. ಬಟ್ ದೊಡ್ಡ ಗಣೇಶ್ವರ, ಮತ್ತೊಂದು ವಿಚಾರ ಅಂತಂದ್ರೆ, ಇವತ್ತು ನಾವು ರಜತ್ ಪಾಟೀದಾರ್ ಅವರ ಜೊತೆಗೆ ಉಳಿದಂತ ಬ್ಯಾಟ್ಸ್ಮನ್ಗಳು ಆಡದಂತ ರೀತಿ, ಬಹುಶಃ ಎಕ್ಸೆಪ್ಟ್ ನಮಗೆ ಟಿಮ್ ಡೇವಿಡ್ ಒಬ್ಬರನ್ನ ಹೊರತುಪಡಿಸಿದ್ರೆ ಉಳಿದಂತ ಅವರು ಮೇಂಟೈನ್ ಮಾಡಿರುವಂಥ ಸ್ಟ್ರೈಕ್ ರೇಟ್, ಈಗ ವೆಂಕಟೇಶ್ ಅಯ್ಯರ್ನ ತೆಗೆದು ಹೊಡೆದಿದ್ದಂಥದ್ದು 20ರ ಒಳಗಿನ ಸ್ಕೋರ್ ಆದರೆ ಅಲ್ಲಿ ಅವರು ಫೇಸ್ ಮಾಡಿದಂಥದ್ದು 7 ಬಾಲ್ಸ್ಗಳು. ಇನ್ನು ವಿರಾಟ್ ಕೊಹ್ಲಿ ಆಡಿದಂಥ ರೀತಿ, ಅಂದ್ರೆ ಬಂದವರು ಎಲ್ಲರೂ ಕೂಡ ಇವತ್ತು ಬಹಳ ಚೆನ್ನಾಗಿ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಅದು ಕೂಡ ಇಲ್ಲಿ ರಜತ್ ಪಾಟೀದಾರ್ ಇರೋರಿಗೆ ಒಂದು ಮುನ್ನುಗ್ಗಿ ಹೊಡೆಯೋದಕ್ಕೆ ಬಹುಶಃ ಒಂದು ಪ್ರೇರಣೆ ಆಗಿರ್ಬೋದು. ಪಾರ್ಟ್ನರ್ಶಿಪ್ಸ್ ವಿನ್ ಮ್ಯಾಚಸ್ ಅಂತ ಹೇಳ್ತೀವಿ. ಪಾರ್ಟ್ನರ್ಶಿಪ್ಸ್ ಇದು ವಿನ್, ಇದು ಗೆಲ್ಲಕ್ಕೆ ಈ ಮ್ಯಾಚ್ ಪಾರ್ಟ್ನರ್ಶಿಪ್ಸ್ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟು ಫಸ್ಟ್ ಪವರ್ ಪ್ಲೇ, ಫಸ್ಟ್ ಬ್ಲಾಕ್ ಅಂತ ಹೇಳ್ತೀವಿ. ವೆಂಕಟೇಶ್ ಅಯ್ಯರ್ ಲೆಫ್ಟ್ ರೈಟ್ ಕಾಂಬಿನೇಷನ್, ಅದು ಒಂದು ಒಳ್ಳೆ ಸ್ಟಾರ್ಟ್. ಅಂದರೆ ಗುಡ್ ಟಾಸ್ ಟು ಲೂಸ್, ಅಂದರೆ ಇದರ ನಾವು ಬ್ಯಾಟಿಂಗ್ ಹೋಗೋಕ್ಕಿಂತ ಮುಂಚೆ ಆಡಿದ್ದು ಎಲ್ಲರದು ವಿರಾಟ್ ಕೊಹ್ಲಿ ಇವ್ರದೆಲ್ಲ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ, ಟಾಸ್ ಹೋತ್ವಲ್ಲ, ಸೆಕೆಂಡ್ ಬ್ಯಾಟಿಂಗ್ ಪ್ರಿಪೇರ್ ಆಗಿದ್ರು, ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಪ್ರಿಪೇರ್ ಆಗಿಲ್ಲ, ಅದು ನೋಡಿದ್ರೆ. ಬಟ್ ಪಾರ್ಟ್ನರ್ಶಿಪ್ಸ್ ಇಲ್ಲ, ಬ್ಲಾಕ್ ಪಾರ್ಟ್ನರ್ಶಿಪ್ ಇದೆ. ದೇವದತ್ ಪಡಿಕಲ್ ಪಾರ್ಟ್ನರ್ಶಿಪ್, ವಿರಾಟ್ ಕೊಹ್ಲಿ ಪಾರ್ಟ್ನರ್ಶಿಪ್, ಕುನಾಲ್ ಪಾಂಡ್ಯ, ಇದು ಓವರ್ ಆಲ್ ಇದು ಬ್ಯಾಟಿಂಗ್ ಪ್ಯಾರಡೈಸ್ ಪಾರ್ಟ್ನರ್ಶಿಪ್ಸ್ ಅಂತ ಹೇಳ್ಬೋದು. ಇವತ್ತಿಂದು ನಿಜವಾಗಿ ಅಗ್ರೆಸಿವ್ ಬ್ಯಾಟಿಂಗ್, ರೈಟ್ ಟೈಮಲ್ಲಿ ಎಲ್ಲ ಬ್ಯಾಟರ್ಸ್ ಕ್ಲಿಕ್ ಆಗಿದ್ದಾರೆ, ಒಂದು ಫೈನಲ್ ಅಂತ ತಲುಪಿದ್ದಾರೆ. ಬಟ್ ಅಂದರೆ ಈ ಫೈನಲ್ ಹೋಗಿರಂದ್ರೆ ಇವಾಗ ಟೈಮು ಸಿಗುತ್ತೆ, ಟೈಮಲ್ಲಿ ಇವಾಗ ರಿಲ್ಯಾಕ್ಸ್ ಮಾಡೋದು. ಇವಾಗ ಫೈನಲ್ ಅಹಮದಾಬಾದಲ್ಲಿ ಇರೋದ್ರಿಂದ ಇವ್ರಿಗೂ ಹೆಚ್ಚು ಸ್ವಲ್ಪ ಸಿಗುತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ, ಪ್ರಿಪೇರ್ ಆಗೋಕ್ಕೆ ಒಂದು ಒಳ್ಳೆ ಅದ್ಭುತ ಅವಕಾಶ ಸಿಗುತ್ತೆ. ಈ ಅವಕಾಶ ಸಿಗಲ್ಲ, ಇದನ್ನು ಉಪಯೋಗಿಸ್ಕೊಂಡ್ರೆ RCBಗೆ ಮತ್ತೊಂದು ಕಿರೀಟ ಗೆಲ್ಲುವಂಥ ಚಾನ್ಸಸ್ ಬಹಳ ಅದ್ಭುತವಾಗಿರುತ್ತೆ. ಮುಖ್ಯವಾಗಿ 4 ದಿವಸ. ಕಣವಿ ಸರ್, ಮತ್ತೊಂದು ವಿಚಾರ ಅಂತ ಅಂದ್ರೆ,
ನಾನು ಈ ಬಾರಿ ಗಮನಿಸ್ತಾ ಇರೋ ಹಾಗೆ ಬಹುಶಃ RCB ಅಲ್ಲಿ ಇರುವಂತ ಸ್ಟ್ರಾಂಗ್ ಮಿಡಲ್ ಆರ್ಡರ್, ಆಮೇಲೆ ಕನ್ಸಿಸ್ಟೆನ್ಸಿ ಕಾಪಾಡ್ಕೊಳ್ತಾ ಇರುವಂತ ಮಿಡಲ್ ಆರ್ಡರ್ ಬಹುಶಃ ಬೇರೆ ಯಾವ ಟೀಮಲ್ಲೂ ಕಾಣ್ತಾ ಇಲ್ಲ. ಬಟ್ ಅದಕ್ಕೊಂದು ದೊಡ್ಡ ಪಿಲ್ಲರ್ ಅಂತಾನೆ ನನಗೆ ಕೃಣಾಲ್ ಪಾಂಡ್ಯ ಅಂತ ಅನಿಸ್ತಾ ಇದೆ. ಹೇಗೆ ಇವತ್ತಿನ ಪರ್ಫಾರ್ಮೆನ್ಸ್, ಕಳೆದ 3 ಮ್ಯಾಚ್ಗಳ ಪರ್ಫಾರ್ಮೆನ್ಸ್, ಕೃಣಾಲ್ ಪಾಂಡ್ಯ ಅವರ ಬ್ಯಾಟಿಂಗ್ ಸ್ಟ್ರೀಟ್ ಫೈಟರ್ ಅವರು, ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಏನಾರು ಒಂದು ಮಾಡ್ತಾರೆ. ನಿಮ್ಗೆ ನೆನಪಿದ್ದಂಗೆ ಕೃಣಾಲ್ ಪಾಂಡ್ಯ ಒಬ್ಬರೇ ಏಕೈಕ ಆಟಗಾರ ಅಂತಂದ್ರೆ 2 IPL ಫೈನಲ್ಸ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್, ಪ್ಲೇಯರ್ ಆಫ್ ದ ಮ್ಯಾಚ್. ಅವರು ಮುಂಬೈ ಪರವಾಗಿ ಆಡುವಾಗ ಪುಣೆ ವಾರಿಯರ್ಸ್ ವಿರುದ್ಧ 1 ಗೆದ್ರು. ಅವಾಗ ಕೂಡ ಅವರು ತಡಕಾಡ್ಕೊಂಡು 120 ತನಕ ಮುಡಿಸಿದ್ರು, ಭಾಳ ಹೀನಾಯ ಸ್ಥಿತಿಯಲ್ಲಿತ್ತು. ಅವಾಗ ಗೆಲ್ಸ್ಕೊಟ್ಟು ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿದ್ರು. ಮತ್ತು ಕಳೆದ ಫೈನಲ್ಸ್ ಅಂತ ನೋಡಿದ್ರಿ, ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಯಾವ ರೀತಿ ಮಿಂಚಿದ್ರು ಅಂತ ಒಬ್ಬ ಕ್ರಿಕೆಟರ್ ಇದ್ರೆ ನೋಡಿ ಎಷ್ಟು ಎಂಥೂಸಿಯಾಸಮ್ ಬರುತ್ತೆ. ಅಂದ್ರೆ ಪ್ರಾಣ ಕೊಟ್ಟವ್ರ ಥರ ಆಡ್ತಾರೋ, ಅದೇ ಒಂದು ಡಿಫ್ರೆನ್ಸ್ ಆಗಿರೋದು. ಇನ್ನೊಂದು ಇದ್ರಲ್ಲಿ ಮಾತಲ್ಲಿ ಹೇಳ್ಬೇಕು ನೋಡಿ, ಜೇಸನ್ ಹೋಲ್ಡರ್ ಅವ್ರು ಔಟ್ ತೊಗೊಂಡ್ರು ಕೊಹ್ಲಿ ಅವ್ರನ್ನ. ಓಕೆ, 43 ರನ್ ಹೊಡೆದಿದ್ರು, ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಪಿಚ್ ಇತ್ತು, ಒಳ್ಳೆ ಸ್ಟಾರ್ಟ್ ಸಿಕ್ತು. ಆದರೆ ಜೇಸನ್ ಹೋಲ್ಡರ್ ನಂಬರ್ 18 ಅಷ್ಟೇ ಅಲ್ಲ. ನಿನ್ನೆ ಕೂಡ ನಾವು ಮಾತಾಡಿದ್ವಿ ಜೇಸನ್ ಹೋಲ್ಡರ್ ಬಗ್ಗೆ. ಅವರು ಮ್ಯಾಚ್ ವಿನ್ನರ್, ಅವ್ರು ಬೌಲಿಂಗ್ ಮಾಡ್ತಂತ ಒಂದು ರೀತಿ ದೈತ್ಯ. ಅವ್ರು ಫಸ್ಟ್ 2 ವಿಕೆಟ್ ತಗೊಂಡು ಒಂದು ಒಳ್ಳೆ ಬ್ರೇಕ್ ಥ್ರೂ ಕೊಟ್ಟರು. ಹೌದು, 4 ಓವರ್ ಅವ್ರು ಕಂಪ್ಲೀಟ್ ಮಾಡಬೇಕಾಯ್ತು. ಅದೇ ಬೌಲಿಂಗ್ ಇದರ ಏನು ಸ್ವಲ್ಪ ಅಡಿಯೋದ್ರಂತೆ ಕಳಿಸ್ತದೆ ಅವ್ರದ್ದು ಪ್ಲಾನಿಂಗ್ಸಲ್ಲಿ. ಆ ಬೌಲಿಂಗ್ ಕಂಟಿನ್ಯೂ ಮಾಡಿಬಿಟ್ಟಿದ್ರೆ 4 ಓವರು, ಅವ್ರಿಗೆ ಖಂಡಿತವಾಗಿ 2 ವಿಕೆಟ್ ತಗೊಂಡಿದ್ದಾರೆ. ಅವರು ಅಪ್ಪರ್ ಹ್ಯಾಂಡ್ ಇರೋರು. ಬಟ್ ಇದಕ್ಕೆ ಮ್ಯಾಚಸಲ್ಲಿ ಕ್ಯಾಚ್ಗಳು ಬಿಡ್ತಾ ಇರ್ತಾನೆ, ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ದ ಗೇಮ್. ಅವ್ರಿಗೆ ಎಷ್ಟೋ ಮ್ಯಾಚ್ಗಳು ನೋಡಿದ್ದೀವಿ ನಾವು. ರಂಜಿ ಟ್ರೋಫಿ ಎಕ್ಸಾಂಪಲ್ ಕೊಟ್ಟರೆ, ನಾವು ಇದಾಡ್ತಿದ್ವು ಸೆಮಿಫೈನಲ್ಸ್, ಹೈದರಾಬಾದ್ ಕರ್ನಾಟಕ, ಇವೊಂದು ಬ್ಯಾರಿಂಗ್ಟನ್ ಮಿಡಾನಲ್ಲಿ ಜೋಶಿ ಬೌಲಿಂಗ್ ಕ್ಯಾಚ್ ಬಿಟ್ಟರು. ಅವಾಗ 345 ಹೊಡಿದ್ರು. ಬಟ್ ಇವೆಲ್ಲ ನಡೀತಾ ಇರುತ್ತೆ. ಬಟ್ ಇದು ಚುಟುಕು ಕ್ರಿಕೆಟಲ್ಲಿ ಕ್ಯಾಚ್ ಬಿಡೋದಿದೆಯಲ್ಲ, ಅದು ಎಕ್ಸ್ಪೆನ್ಸಿವ್, ಒಂಥರ ಒಂದು ಟೀಮ್ನೇ ಮೊರಾಲ್ ಡೌನ್ ಮಾಡ್ದಂಗೆ ಆಗುತ್ತೆ. ಒಂದು ಆಫ್ ದ ಲೈನ್ ಒಂದು ಹೇಳೋದಾದ್ರೆ, ವಿರಾಟ್ ಕೊಹ್ಲಿ ಅವ್ರ ನಂಬರ್ 18, 1+8 is 9. 9 ಸೆಂಚುರಿ ಹೊಡೆದಿದ್ದಾರೆ, 9,000+ ರನ್ ಹೊಡೆದಿದ್ದಾರೆ, 9 ಸರಿ ಅವರು 500+ ರನ್ಸ್ ಹೊಡೆದಿದ್ದಾರೆ. ಸೊ ಕರೆಕ್ಟ್. ಸೊ ಎಲ್ಲ 9 ಕೂಡ ಬರ್ತಾ ಇದೆ. ಬಟ್ ಜಿತೇಶ್ ಶರ್ಮಾ ಸಂಬಂಧಪಟ್ಟ ಹಾಗೆ ಹೇಳಿದೆ, ಯಾಕಂದ್ರೆ ನಮ್ಮ ಇಡೀ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ನಮಗೆ ಸ್ವಲ್ಪ ತಲೆನೋವಾಗಿ ಕಂಡು ಬರ್ತಾ ಇದ್ದು ಅಂತಂದ್ರೆ, ಟಿಮ್ ಡೇವಿಡ್ ಅದು ಯಾವ ಟೈಮಲ್ಲಿ ಬೇಕಾದ್ರೆ ಅವ್ರು ಬ್ಲಾಸ್ಟ್ ಆಗ್ಬೋದು. ಬಹುಶಃ ಅವ್ರಿಗಿಂತನೂ ಜಿತೇಶ್ ಶರ್ಮಾ ಮೇಲಿನ ಮೇಲೆ ಫೇಲ್ಯೂರ್ ಆಗ್ತಾ ಇದ್ದಿದ್ದ ರೀತಿ. ಆಮೇಲೆ ಅಗೈನ್ ಶೆಫರ್ಡ್, ಸೊ ಶೆಫರ್ಡನ್ನಂತೂ ಇವತ್ತು ಪಕ್ಕಕ್ಕೆ ಕೂರಿಸ್ಬಿಟ್ಟಿದ್ದಾರೆ ಬಿಡಿ. ಬಟ್ ಜಿತೇಶ್ ಶರ್ಮಾ 5 ಬಾಲಿಗೆ 15 ರನ್ ಇವತ್ತು ಹೊಡೆದಿರೋ ರೀತಿ, ಆಮೇಲೆ ಒಳ್ಳೆ ಸಾಥ್ ಕೊಟ್ರು. ಇನ್ಫ್ಯಾಕ್ಟ್ ಎಲ್ಲೂ ಕೂಡ ಸ್ವಲ್ಪ ಅವ್ರು ಕೊಲ್ಟೆ ಶಾಟ್ಸು ಅಥವಾ ಆ ಥರದ್ದು ಇರಲಿಲ್ಲ, ಫ್ಲೂಕಲ್ಲಿ ಹೋದಂಥದ್ದು ಭಾಳ ಅಕ್ಯುರೇಟ್ ಶಾಟ್ಸ್ ಇತ್ತು. ಜಿತೇಶ್ ಶರ್ಮಾ ಅವ್ರ ಬ್ಯಾಟಿಂಗ್ ನೀವು ಲಾಸ್ಟಲ್ಲಿ ಆಡಿದರೆ, ಅವ್ರಿಗೆ ಮುಂಚೆ ಆಡಿದರೆ ಸ್ವಲ್ಪ ಬ್ಯಾಟಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ ಸ್ವಲ್ಪ ಅವರು ಕೂಡ ರನ್ ಗಳಿಸ್ತಾ ಇದ್ರು. ಬಟ್ ಇವಾಗ 254 ಹೊಡೆದ್ಮೇಲೆ ಅವ್ರ ಬಂದು ಬ್ಯಾಟಿಂಗ್ ಆಡಬೇಕಂದ್ರೆ ಸ್ವಲ್ಪ ಸ್ಲೋಗೆ ಆಡಬೇಕಾಗುತ್ತೆ. ಅಂದರೆ ಓವರ್ ಕಂಪ್ಲೀಟ್ ಮಾಡಬೇಕು. ಬಟ್ ಓವರ್ ಆಲ್ ಜಿತೇಶ್ ಶರ್ಮಾ ಇವಾಗ ಟೈಮ್ ಫೈನಲಲ್ಲಿ ಮೋಸ್ಟ್ಲಿ ಅವ್ರದ್ದು ಇರ್ಬೋದು, ಅವ್ರದ್ದು ಏನು ಫೈನಲ್ 100 ಹೊಡಿಬೋದು ಅಂದ್ಕೊಂಡಿದ್ದೀನಿ. ಅದೇ ನೀವು ವೃದ್ಧಿಮಾನ್ ಶಾ ಬೆಂಗಳೂರು 100 ಹೊಡೆದಿದ್ದು ನೋಡಿವಿ. ಅವ್ರದ್ದು ಒಂದು ಇವಾಗ ಇದಿದೆ, ಬ್ಯಾಲೆನ್ಸ್ ಇದೆ. ಆ ಬ್ಯಾಲೆನ್ಸ್ನ ಫೈನಲ್ಸಲ್ಲಿ ಹೊಡಿತಾರೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಅಪ್ರೋಚ್ ಮಲ್ತೇಶ್ ಅಂದ್ರೆ ನೋಡಿ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ತಿದ್ವಲ್ಲ. ವೆಂಕಟೇಶ್ ಅವರು ಫಸ್ಟ್ ಓವರ್ ಸಿರಾಜ್ ಅವ್ರಿಗೆ ಮಲಗಿಸ್ಬಿಟ್ರು. ಅಂದ್ರೆ ಅವ್ರ ಲೀತಲ್ ಓಪನಿಂಗ್ ಅಟ್ಯಾಕ್ 3 ಓವರ್ ಬಾಲ್ ಮಾಡೋರು ಇವತ್ತು ಮಾಡಲಿಲ್ಲ. 3 ಓವರ್ ಇಬ್ರು, ರಬಾಡ ಮತ್ತೆ ಸಿರಾಜು ಮೊದಲೇ ಓವರಲ್ಲೇ 3-4. ನಂತರ ಅದು ಒಂದು ಇದೆಯಲ್ಲ, ಅದೇನಾಗುತ್ತೆ ಅಂತಂದ್ರೆ ಆ ಒಂದು ಸ್ಟಾರ್ಟ್ ಕೊಟ್ರಲ್ಲ, ಅದೇ ಕಂಟಿನ್ಯೂ ಆಗುತ್ತೆ. ಎಲ್ಲರ ಕೊನೆ ಜಿತೇಶ್ ಬೌಂಡ್ರಿ 6 ಹೊಡೆದ್ರು. ಆಮೇಲೆ ಇನ್ನೊಂದೇನಂದ್ರೆ, ವೆಂಕಟೇಶ್ ಅವರು ಇವ್ರು ಆಡ್ತಾನೆ ಇರ್ತಾರೆ ಬೌಲಿಂಗ್. ಅವ್ರು ಲೆಫ್ಟ್ ಹ್ಯಾಂಡರ್ಗೆ ಸ್ವಲ್ಪ ಬೌಲ್ ಮಾಡೋದು ಸ್ವಲ್ಪ ಅವೇ ಕೊಡ್ತಾ ಇರ್ತಾರೆ, ಸ್ವಲ್ಪ ರೂಮ್ ಕೊಡ್ತಾ ಇರ್ತಾರೆ. ಅದರಿಂದ ಇವತ್ತು ಇಟ್ಟರೆ ಪ್ರಾಕ್ಟೀಸಲ್ಲಿ ನೀವು ಎಷ್ಟು ಆಡಿರ್ಬೋದು, ಸಿರಾಜ್ ಬೌಲಿಂಗ್ ನೀವು ನೋಡಿರ್ಬೋದು. ಬಟ್ ಅದೊಂದು ಇವತ್ತು ಇದೆಯಲ್ಲ, ಬಟ್ ಪ್ಲಾನಿಂಗ್ಸ್ ಅದಕ್ಕೆ ಹೇಳಿದ್ರು ಸ್ವಲ್ಪ ಚೇಂಜ್ ಮಾಡ್ಬೋದಾಯಿತು. ನಿನ್ನೆ ಕೂಡ ಮಾತಾಡುವಾಗ ಹೇಳ್ತಾ ಇದ್ದೆ, ರಶೀದ್ ಖಾನ್ ಅವ್ರನ್ನ ಟ್ರೈ ಮಾಡೋದು. ಯಾಕಂದ್ರೆ ಲೆಫ್ಟ್ ಹ್ಯಾಂಡರ್ ಇದ್ದಾಗ ಅವರು ಒಂಥರ ಬಾಲ್ ಫಿಂಗರಲ್ಲಿ ಆಗ್ತಾರೆ, ಗೂಗ್ಲಿ ಆಗ್ತಾ ಇರ್ತಾರೆ. ಅದು ಬಟ್ ಇವೆಲ್ಲ ಇರ್ತಲ್ಲ, ಇಷ್ಟೆಲ್ಲ ಕ್ರಿಕೆಟ್ ಆಡೋರೆ 19ನೇ ಎಡಿಷನ್. ಅದಕ್ಕೆ ಬೌಲಿಂಗ್ ಡಿಪಾರ್ಟ್ಮೆಂಟ್, ಬೌಲಿಂಗ್ ಪ್ಲಾನ್ಸ್ ಇದೆಲ್ಲ ಅಲ್ಲಿ ಹಿಡಿಯುತ್ತಾರೆ ಇವರು. ಬಟ್ ಸರ್, ನಾನು ಫಸ್ಟ್ 4 ಓವರ್ಸ್ ನೋಡಿದಾಗ ಸ್ಕೋರ್ ಚೆನ್ನಾಗಿ ಬರ್ತಾ ಇತ್ತು, ಒಳ್ಳೆ ರೀತಿ ಬೌಂಡ್ರೀಸ್ ಹೋಗ್ತಾ ಇತ್ತು. ಯಾವ ರೀತಿಲೂ ರಿಸ್ಕಿ ಶಾಟ್ಸ್ ಇರಲಿಲ್ಲ ಇವತ್ತು. ವೆಂಕಟೇಶ್ ಅಯ್ಯರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು. ಆದ್ರೆ ನೀವು ಹೇಳಿದಾಗ ಸ್ಟ್ರಾಟಜಿ ಬಹಳ ಕ್ಲಿಯರ್ ಆಗಿತ್ತು. ಗೋ ಫಾರ್ ಅ ಬೌಂಡ್ರಿ, ಬಟ್ ಏರಲ್ಲಿ ಬೇಡ ಶಾಟ್. ಸೆಟ್ಲ್ ಆಗಿ ಕೊಡಬಾರ್ದು ರಬಾಡ ಮತ್ತೆ ಸಿರಾಜ್ಗೆ. ಲೀತಲ್ ಬೌಲರ್ಸ್ ಅವ್ರು ಯಾಕೆ ಗಣೇಶ್ ಹೇಳ್ತಾ ಇದಾರಲ್ಲ, ರಶೀದ್ ಖಾನ್ ಯಾಕಂತ ತರಲಿಲ್ಲ, ಯಾಕಂತಂದ್ರೆ ಅವರು ಈ ಸ್ಫೋಟಕ ಬೌಲರ್ಸ್. ಅಂದರೆ ಇನ್ನೊಂದು ತಮಾಷೆ ಅಂತಂದ್ರೆ, ಈ ಮ್ಯಾಚ್ಗಿನ ಮುಂಚೆ ಹೈಯೆಸ್ಟ್ ಡಾಟ್ ಬಾಲ್ಸ್ ಬೌಲ್ ಮಾಡ್ತಾರೆ ಅಂದ್ರೆ ನಂಬರ್ 1, ನಂಬರ್ 2 ಅವರೇ. ಅವರಿಬ್ಬರು ಸೇರ್ಕೊಂಡು 300. GT ಕೂಡ ಹೈಯೆಸ್ಟ್ ನಂಬರ್ ಆಫ್ ಡಾಟ್ ಬಾಲ್ಸ್ ಹಾಕಿದ್ದಾರೆ. ನಮ್ಮ RCB ಲೀಸ್ಟ್ ನಂಬರ್ ಆಫ್ ಡಾಟ್ ಬಾಲ್ಸ್ ಆಡಿದ್ದಾರೆ ಅಂತಂತಾರೆ. ಡಾಟ್ ಬಾಲ್ಸ್ ಜಾಸ್ತಿ ಮಾಡೇ ಇಲ್ಲ, ಅಂದ್ರೆ ಆಡೇ ಇಲ್ಲ. ಬಾಲ್ ಅದೇ ನೋಡಿ, ರಜತ್ ಪಾಟಿದಾರ್ ನೋಡಿದ್ರಲ್ಲ, 33 ಬಾಲಲ್ಲಿ ಒಂದೇ ಒಂದು ಡಾಟ್ ಬಾಲ್ ಅಂತ ಎಲ್ಲ ಸೇರಿ ಬಂತು. ರಜತ್ ಪಾಟಿದಾರ್ ಇವತ್ತು ಒಂದು ಅವ್ರು ಅಚೀವ್ ಮಾಡ್ಬೋದಾಯ್ತು, 100 ಹೊಡಿಬೋದಾಯ್ತು. 33 ಬಾಲ್ಗೆ 92 ಹೊಡಿದ್ರು. ಬಟ್ ಅವ್ರದ್ದು ರೆಕಾರ್ಡ್ ಇತ್ತು, 38 ಬಾಲ್ಗೆ ಒಂದು 100 ಹೊಡಿದಿರೋ ರೆಕಾರ್ಡ್ ಇರಬೇಕು. ಅದನ್ನ ಅಟ್ಲೀಸ್ಟ್ ಇವತ್ತಿನ 2 ಬಾಲ್ ಸಿಕ್ಕಿದ್ರು, ಅವ್ರು 100 ಹೊಡಿದ್ರು. ಬಟ್
ಟೀಮ್ಗೆ ಆಡಿದ್ರು. ಅದು ಟೀಮ್ ಅದಕ್ಕೆ ಇವತ್ತೇನಕ್ಕೆ ರಜತ್ ಪಾಟಿದಾರ್ ಗ್ರೇಟ್ ಅಂದರೆ ಮನುಷ್ಯ ಟೀಮ್ ಮ್ಯಾನ್, ಟೀಮ್ಗೋಸ್ಕರ ಆಡ್ತಾರೆ. ಅದರಿಂದ ಅದ್ರ ಹಿಂದಿನ ಓವರಲ್ಲೂ ಎಲ್ಲೋ ಒಂದ್ ಕಡೆ ಅವರು ಸ್ಟ್ರೈಕ್ ಕಾಪಾಡ್ಕೊಳ್ಳೋಕೆ ನೋಡೋದು ಈ ತರದ್ದು ಎಲ್ಲೂ ಇರಲಿಲ್ಲ. ಜಿತೇಶ್ ಶರ್ಮಾ ಹೊಡಿತಾ ಇರೋ ಟೈಮ್ ಅವ್ರಿಗೆ ಬಿಟ್ಟಿದ್ರು. ಟಿಮ್ ಡೇವಿಡ್ ಬಂದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ. ಸರ್ ಇನ್ನೊಂದು 2 ಪ್ರಶ್ನೆ ಕೊನೆಯದಾಗಿ ಅಂತ ಅಂದ್ರೆ, ಸೊ ಇವತ್ತು ಓವರ್ ಇವತ್ತು ನಮ್ಮ ಬೌಲಿಂಗ್ ಸೆಟಪ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಫೈನಲ್ಗೂ ಕೂಡ ಇದೇ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ಇವತ್ತು ಡಫಿನೂ ಕರ್ಕೊಂಡ್ ಬಂದಿದ್ರು. ಡೆಫಿನೆಟ್ಲಿ ಹೇಳಿ ಸರ್. ಅಲ್ಲ, ಯಾಕಂತಂದ್ರೆ ನೋಡಿ, ಫೈನಲ್ಸ್ ಮತ್ತೆ ಆಗೋದು ಅಹಮದಾಬಾದಲ್ಲಿ. ಅದು ಕೂಡ ಬ್ಲಾಕ್ ಸಾಲ್ ಪಿಚ್ ಆಗಿದ್ರಿಂದ ಸ್ವಲ್ಪ ಹೆಲ್ಪ್ಫುಲ್ ಇದ್ದೇ ಇರುತ್ತೆ. ಇದು ಕೂಡ ಬ್ಲಾಕ್ ಸಾಲ್ ಪಿಚ್ ಆಯ್ತು. ಸೊ ಇದೇ ಕಾಂಬಿನೇಷನ್ ಕಂಟಿನ್ಯೂ ಮಾಡ್ತಾರೆ. ಸ್ಪಿನ್ನರ್ ಬೇಕಾಗಿಲ್ಲ, ಅಂದ್ರೆ ಎಕ್ಸ್ಟ್ರಾ ಸ್ಪಿನ್ನರ್ ಬೇಕಾಗಿರಲ್ಲ. ಇಲ್ಲೂ ನೋಡಿ, ಸ್ಪಿನ್ನರ್ನ 5 ವಿಕೆಟ್ ತೆಗೆದುಕೊಂಡಿದ್ರು ಧರ್ಮಶಾಲದಲ್ಲಿ ಈವರೆಗೆ ಈ ಸೀಸನಲ್ಲಿ. ಸೊ ಸ್ಪಿನ್ನರ್ಸ್ಗೆ ಕೆಲಸ ಭಾಳ ಕಡಿಮೆ ಆಯಿತು. ಅದಕ್ಕೆ ಡಫಿ ತೆಗೆದುಕೊಂಡು ಭಾಳ ಒಳ್ಳೆ ಆಯಿತು. ಅವರು 3 ವಿಕೆಟ್ ತೆಗೆದುಕೊಂಡು, ಅಂದ್ರೆ ಲಕ್ಕಿ ವಿಕೆಟ್, ಲಕ್ಕಿ ವಿಕೆಟ್, ಆಮೇಲೆ 2 ವಿಕೆಟ್ ತೆಗೆದುಕೊಂಡ್ರಲ್ಲ. ರಸಿಕ್ ಸಲಾಮ್ದಾರ್ ನಾವು ಭಾಳ ಅಂದ್ರೆ 16 ವಿಕೆಟ್ ಅವರು ಬೆಸ್ಟ್ ಪಾಸಿಬಲ್ ಸೀಸನ್ ಅವ್ರಿಗಿದು. ಎಂತ ಕಮ್ ಬ್ಯಾಕ್ ಮಾಡಿದ್ರೆ. ಆಮೇಲೆ ಈ 25 ವರ್ಷದ ಹುಡುಗ, ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ. ಅವ್ರು 6ನೇ ಓವರ್ 2 ವಿಕೆಟ್ ತೆಗೆದುಕೊಂಡ್ರೆ ಅಲ್ಲಿ ಮುಗಿದೋಯ್ತು. ಇವಾಗ ಫೈನಲ್ಸ್ ಅಲ್ಲಿ ಅಹಮದಾಬಾದ್ ಅದಲ್ಲಿ ಆಡ್ತಿರೋದ್ರಿಂದ ಸ್ವಲ್ಪ ಇವರು ಪ್ಲಾನಿಂಗ್ಸು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ಆಡಿದ್ದು ಧರ್ಮಶಾಲ ಬೌಲರ್ಗೆ ಹೆಲ್ಪ್ ಆಗ್ತಿತ್ತು. ಅದರಿಂದ 4 ಜನ ಬೌಲರ್ ಆದ್ರು. ಅಲ್ಲಿ ಇವಾಗ ಅಹಮದಾಬಾದಲ್ಲಿ ಹ್ಯೂಮಿಡ್ ಇರುತ್ತೆ, ವಿಕೆಟ್ ಸ್ವಲ್ಪ ಸ್ಟಿಕ್ಕಿ ಇರುತ್ತೆ. ಅದರಿಂದ ಬೌಲಿಂಗ್ ಅದು ಏನು ಯೂನಿಟ್ ಇದೆಯಲ್ಲ, ಅದನ್ನ ಯಾವ ರೀತಿ ಇವಾಗ ಹೆಂಗಿದ್ರು, ಇವಾಗ ಇನ್ನು 4 ದಿವಸ ಇದೆ, ಪ್ರಾಕ್ಟೀಸ್ ಸೆಷನ್ಗೆ ಹೋಗುತ್ತೆ. ಅಲ್ಲಿ ಹ್ಯೂಮಿಡ್ ಇದೆ. ಹ್ಯೂಮಿಡಲ್ಲಿ ಯಾವ ಥರ ಇದು ಬೌಲಿಂಗ್ನ ಡಿಪಾರ್ಟ್ಮೆಂಟ್ನ ಇದು ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಯಾಕಂದರೆ ಅಲ್ಲಿ ಸ್ವಲ್ಪ ಕುನಾಲ್ ಪಾಂಡ್ಯ ಆದರೆ ಇನ್ನೊಂದು ಸುಯೇಶ್ ಶರ್ಮಾ ಅವರು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸ್ಪಿನ್ನರ್ಸ್. ಆದರೆ ಇಲ್ಲೇ ಬೇರೆ ಅಲ್ಲೇ ಬೇರೆ ವಾತಾವರಣ. ಅದರಿಂದ ಇದು 11 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಕೊನೆಯದಾಗಿ ಇನ್ನೊಂದು ವಿಚಾರ ಅಂದ್ರೆ, ಈ ಗೆಲುವು ಅಂದ್ರೆ ಈ ಅಂತರದ ಗೆಲುವು, ಈ ತರದೊಂದು ಡಾಮಿನೇಟಿಂಗ್ ಗೆಲುವು ಫೈನಲ್ ಹೋಗುವಂತ ತಂಡಕ್ಕೆ ಹೇಗೊಂದು ಬೂಸ್ಟ್ ಕೊಡುತ್ತೆ ಅಂತ ನೀವು ಹೇಳ್ತೀರಾ? ಅಬ್ಸಲ್ಯೂಟ್ಲಿ. ಅಂದ್ರೆ ನಮ್ಮ ಹೆಡ್ ಕೋಚ್ ಇದಾರಲ್ಲ ಆಂಡಿ ಫ್ಲವರ್, ಯಾರಿಗೂ ಕಂಪ್ಲೇಸೆನ್ಸಿಗೆ ಎಡೆ ಮಾಡಿಕೊಡಲ್ಲ. ನಮ್ಮ ಟೀಮು ಒಂಥರ ನೋಡಿ ಯಾಕೆ ಚೆನ್ನಾಗಿ ಆಡ್ತಾ ಇದ್ದಾರೆ, ಕಂಟಿನ್ಯೂಟಿ ಇದೆ ಟೀಮಲ್ಲಿ. ಕಳೆದ ವರ್ಷ ಯಾರು ಆಡಿದ್ರು ಎಕ್ಸೆಪ್ಟ್ ವೆಂಕಟೇಶ್ ಅಯ್ಯರ್, ಮತ್ತೆ ಸೇಮ್ ಟೀಮ್ ಆಡ್ತಾರೆ. ಈ ಕಂಟಿನ್ಯೂಟಿ, ಈ ಒಂದು ಬೂಸ್ಟ್ ಡೆಫಿನೆಟ್ಲಿ ಫೈನಲ್ಸ್ ಗೆಲ್ಲೋದಕ್ಕೆ ಹೆಲ್ಪ್ ಆಗುತ್ತೆ. ಕರೆಕ್ಟ್ ಸರ್. ಥ್ಯಾಂಕ್ ಯು ದೊಡ್ಡ ಗಣೇಶ್ ಅವರೇ. ಇಷ್ಟೊತ್ತು ನಮ್ಮ ಜೊತೆಗೆ, ಅದು ಈ ರಾತ್ರಿಯಲ್ಲಿ ನಿಂತು RCB ಗೆಲುವಿನ ಸಂಭ್ರಮಾಚರಣೆ ಜೊತೆಗೆ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಹಂಚ್ಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕಾಗಿ ಥ್ಯಾಂಕ್ ಯು. ಸೊ ಇದು ಇವರೆಗಿನ ಪ್ರಮುಖ ಸುದ್ದಿಯಾಗಿತ್ತು. ಒಟ್ಟಿನಲ್ಲಿ RCB ನಾನು ಆಗಲೇ ಹೇಳಿದಾಗೆ 5ನೇ ಬಾರಿ IPL ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸತತವಾಗಿ 2ನೇ ಬಾರಿಗೆ ಟ್ರೋಫಿಗೆ ಮುತ್ತಿಡೋಕೆ ಒಂದು ಅವಕಾಶ ಇದೆ. ಖಂಡಿತ ಫೈನಲ್ನಲ್ಲಿ RCB ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಈ ಬಾರಿ ಮತ್ತೆ ಟ್ರೋಫಿ ಎತ್ತಿಡಿಲಿ ಅನ್ನುವಂಥದ್ದು ಕೋಟ್ಯಾನುಕೋಟಿ RCB ಅಭಿಮಾನಿಗಳ ಆಶಯದಂತೆ ನಮ್ಮ ಆಶಯ ಕೂಡ. ಇದು ಇವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.